ಆ್ಯಂಡ್ ಈಗ ಸದ್ಯಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ವರ್ತೂರು JK ಗಿರೀಶ್ ಅವರಿದ್ದಾರೆ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ವಹಿನಿಕುಲ ಕ್ಷತ್ರಿಯ ಸಂಘ. ಅದರ ಜೊತೆಗೆ ಅದರ ಉಪಾಧ್ಯಕ್ಷರಾಗಿರುವಂಥ ವೀಣವರು ಕೂಡ ಇದ್ದಾರೆ. ಸರ್ ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಕರಗದ ಒಂದು ವೈಭವ ನೋಡ್ತಾ ಇದ್ದೀವಿ. ಪ್ರತಿ ಬಾರಿ ಕರಗ ಅಂತಂದರೆ ಇದೇ ಥರದ ಒಂದು ಉತ್ಸುಕತೆ ಇರುತ್ತೆ, ಜೊತೆಗೆ ಕಾತರತೆ ಇರುತ್ತೆ, ಆ ಒಂದು ಶಕ್ತಿ ಇರುತ್ತೆ ಜನರ ಮಧ್ಯೆನೇ ನೋಡುವಂತಹ ಸಂದರ್ಭದಲ್ಲಿ. ಸೊ ಕರಗದ ವೈಶಿಷ್ಟ್ಯಗಳ ಬಗ್ಗೆ ನಾವು ಮುಂದಿನ ಹಂತಗಳಲ್ಲಿ ಮಾತಾಡ್ತಾ ಹೋಗೋಣ. ಬಟ್ ಈಗ ಸದ್ಯಕ್ಕೆ ಈ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದರೆ ಎಷ್ಟರ ಮಟ್ಟಿಗೆ ನಿಮಗೆ ಖುಷಿಯಾಗುತ್ತೆ ಸರ್? ಯಾಕಂದರೆ ನಿಮ್ಮ ಕುಲದ ಒಂದು ಪ್ರಮುಖವಾದಂಥ ಹಬ್ಬ, ಇನ್ಫ್ಯಾಕ್ಟ್ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬರು ತಪ್ಪದೆ ಅಷ್ಟೇ ನಿಷ್ಠೆ ನಿಯಮದಿಂದ ಆಚರಿಸುವಂಥ ಹಬ್ಬ. ಸೊ ಹೇಳಿ, ಈ ಒಂದು ದೃಶ್ಯ ವೈಭವ ಯಾವ ಥರ ಇದೆ ಅಂತ. ಕರ್ನಾಟಕ ರಾಜ್ಯದ ಮಹಾಜನಗಳಿಗೆ ಹಾಗೂ ಭಕ್ತಾದಿಗಳಿಗೆ ವರ್ತೂರು JK ಗಿರೀಶ್, ಕರ್ನಾಟಕ ರಾಜ್ಯ ವೈನಿಕುಲ ಕ್ಷತ್ರಿಯ ಸಂಘದ ರಾಜ್ಯಾಧ್ಯಕ್ಷನಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ತದನಂತರ ಇವತ್ತು ತಾವು ನೋಡ್ತಾ ಇದ್ದೀರಿ, ಬಹಳ ವಿಶೇಷತೆಯಲ್ಲಿ ವಿಶೇಷ ಈ ಒಂದು ಕರಗ ಸಂಭ್ರಮ. ಅದರಲ್ಲೂ ದ್ರೌಪದಿ ಧರ್ಮರಾಯ ಸ್ವಾಮಿ ಕರಗ ಶಕ್ತೋತ್ಸವ ಏನಿದೆ, ಈ ಒಂದು ಶಕ್ತೋತ್ಸವಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇದು ಇವತ್ತಿಂದು ನೆನೆಯೋದು ಅಲ್ಲ. ಇದು ಭಾಳಷ್ಟು ವಿಶೇಷಗಳಿದೆ. ಮತ್ತು ಶಕ್ತಿಯನ್ನು ಆರಾಧಿಸ್ತಕ್ಕಂಥ ಒಂದು ಶಕ್ತೋತ್ಸವ ಇದು. ಅದರಲ್ಲೂ ಪ್ರಮುಖವಾಗಿ ಅಗ್ನಿಯನ್ನು ಆರಾಧಿಸ್ತಕ್ಕಂಥ ಒಂದು ಜನಾಂಗ ಅಂತಂದರೆ ಅದು ವಹಿನಿಕುಲ ಕ್ಷತ್ರಿಯರು. ವಹಿನಿಕುಲ ಕ್ಷತ್ರಿಯರು ಯಾರು ಅಂತಂದರೆ ಅವರು ವಹಿನಿ ಮಂಡಲ ವಾಸಿನಿ ಆದಿಶಕ್ತಿ ದ್ರೌಪದಿ ದೇವಿ ಅಂತ ಶ್ಲೋಕಗಳಲ್ಲಿ ನಾವು ಏನು ನೋಡ್ತಾ ಬಂದಿದ್ದೀರಿ. ಆ ಒಂದು ತಾಯಿಯ ಮಕ್ಕಳೇ ವಹಿನಿಕುಲ ಕ್ಷತ್ರಿಯ ಜನಾಂಗದವರು. ಹಾಗಾಗಿ ಇವತ್ತಿನ ದಿವಸ ಭಾಳ ವಿಶೇಷವಾಗಿ ಇನ್ನೇನು ಭೀಮ ಮತ್ತು ಅರ್ಜುನರವರ ಒಂದು ರಥೋತ್ಸವ ಪ್ರಾರಂಭ ಆಗಿದೆ. ಅದು ಪ್ರಾರಂಭ ಆಗಿದೆ ಅಂತಂತಂದರೆ ಅದು ಕರಗ ಬರತಕ್ಕಂಥ ಒಂದು ಮುನ್ಸೂಚನೆ. ಅರ್ಜುನ ಮತ್ತು ದ್ರೌಪದಿ ಮೂರ್ತಿಗಳೇನಿದೆ, ಉತ್ಸವ ಮೂರ್ತಿಗಳನ್ನ ಅದು ತಗೊಂಬಂದು ರಥೋತ್ಸವ ಪ್ರಾರಂಭ ಆಗಿದ ತಕ್ಷಣ ಅದು ಹಿನ್ನೆಲೆಯಲ್ಲಿ ಅದು ಹಿಂದ್ಗಡೆಯೇ ಕರಗ ಶಕ್ತೋತ್ಸವ ಕೂಡ ಆ ಒಂದು ಶಕ್ತಿ ತುಂಬತಕ್ಕಂಥ ಒಂದು ಕೆಲಸ ನಡೀತಾ ಇರುತ್ತೆ. ಅಂದರೆ ದ್ರೌಪದಿ ಧರ್ಮರಾಯ ಸ್ವಾಮಿ ಗುಡಿ, ಗರ್ಭಗುಡಿ ಏನಿದೆ ಅದರೊಳಗಡೆ ಶಕ್ತೋತ್ಸವ ನಡೀತಾ ಇರುತ್ತೆ. ಸೊ ಈ ಒಂದು ಪ್ರತೀತಿ ಇದೆ ಸರ್ ಈಗ ಸದ್ಯಕ್ಕೆ ಈಗ ನಡೀತಾ ಇರೋಂಥದ್ದು. ಓಕೆ. ಸೊ ಈಗ ಕರಗ ಹೊರಡುವಂತಹ ಸಂದರ್ಭದಲ್ಲಿ ಅಂದರೆ ಅದಕ್ಕಿಂತ ಮುಂಚೆ ಈಗ ರಥೋತ್ಸವ ಶುರುವಾಯಿತು. ಈಗ ಒಳಗಡೆ ದೇವಸ್ಥಾನದಲ್ಲಿ ಯಾವೆಲ್ಲ ಪೂಜೆಗಳು ನಡೀತಾ ಇರುತ್ತೆ? ಅದು ಭಾಳಷ್ಟು ಗೋಪ್ಯತೆ ಇದೆ. ಭಾಳಷ್ಟು ಗೋಪ್ಯತೆ, ಅದು ನಾವು ರಿವೀಲ್ ಮಾಡೋಂಗಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ನಿಜವಾಗ್ಲೂ ಕರಗದ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳೇ ಈ ರೀತಿಯಾಗಿ. ಅಂದರೆ ಪ್ರತಿ ಬಾರಿ ಕರಗ ನೋಡ್ತೀವಿ, ಪ್ರತಿ ಬಾರಿ ಕರಗದ ಮೆರವಣಿಗೆ ನೋಡ್ತೀವಿ, ಬಟ್ ಅದರ ಹಿಂದೆಗಡೆ ಇರುವಂಥ ಆಚರಣೆಗಳಿದ್ದಾವಲ್ಲ, ಅಥವಾ ಆ ಪೂಜಾ ಕೈಂಕರ್ಯಗಳ ವಿಧಿವಿಧಾನಗಳು ಇವತ್ತಿಗೆ ಎಷ್ಟೊಂದು ಜನಕ್ಕೆ ಅದು ಅರ್ಥನೇ ಆಗಲ್ಲ. ಅಂದರೆ ಯೂಶಲಾಗಿ ನಾವು ನೋಡೋ ಹಾಗಿದ್ರೆ ಇದೇನಕ್ಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು. ಇದು ಏನಾಗುತ್ತೆ, ಇದೊಂಥರ ಕೆಲವೊಂದು ಗೌಪ್ಯತೆಗಳನ್ನ ನಾವು ಕಾಪಾಡ್ಕೊಳ್ಳೇಬೇಕಾಗತ್ತೆ. ಅದೊಂದು ಕುಲಕ್ಕೆ ಅಪಚಾರ ಆಗೋಂಥ ಒಂದು ಪ್ರಸಂಗಗಳು ಬರ್ತವೆ. ಹಾಗಾಗಿ ಈ ಒಂದು ಶಕ್ತೋತ್ಸವ ಏನು ಆರಾಧನೆ ಮಾಡ್ತಿದೆ, ಈ ಕರಗ ಶಕ್ತೋತ್ಸವ ಅನ್ನತಕ್ಕಂಥದ್ದು, ಅದರ ಆಳ ಮತ್ತು ಅದರೊಂದು ಪ್ರಾರಂಭ ಅದನ್ನು ನಾವು ಎಲ್ಲೂ ರಿವೀಲ್ ಮಾಡೋಂಗಿಲ್ಲ. ಭಾಳಷ್ಟು ವಿಶೇಷತೆಗಳಿರ್ತವೆ ಮತ್ತು ದೈವ ಸಂಭೂತಿನಿಯಾದಂತಹ ಒಂದು ಶಕ್ತೋತ್ಸವ. ದೈವವನ್ನು ಆರಾಧನೆ ಮಾಡಿಕೊಂಡು, ದೈವ ಅಂದರೆ ಪಂಚಭೂತಗಳನ್ನೆಲ್ಲ ಶಕ್ತಿಗಳನ್ನ ತುಂಬಿಸ್ಕೊಂಡು ಒಂದು ಆರಾಧನೆ ಮಾಡೋಂಥದ್ದೇ ಈ ಕರಗ ಶಕ್ತೋತ್ಸವ. ಅದು ಭಾಳಷ್ಟು ವಿಚಾರಗಳಿದೆ, ಅದು ಮುಂದಿನ ಹಂತಗಳಲ್ಲಿ ಮಾತಾಡ್ತಾ. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಸರ್, ಯಾಕಂದರೆ ಈಗ ಚಲಕರಿ ನಾರಾಯಣ ಸ್ವಾಮಿಯವರು ಅದರ ಜೊತೆಗೆ ದೇವಾರ್ಜುನ ಅವರು ಕೂಡ ಹೇಳ್ತಾ ಇದ್ರು. ಅಂದರೆ ಪ್ರತಿಯೊಬ್ಬ ಮಹಾರಾಜ ಕೂಡ ಬೆಂಗಳೂರಿನ ವ್ಯಾಪ್ತಿಗೆ ಬಂದಂತಹ ಸಂದರ್ಭದಲ್ಲಿ ಈ ಆಚರಣೆಯನ್ನ ನೋಡಿ ಅಥವಾ ಈ ಆಚರಣೆ ಬಗ್ಗೆ ತಿಳ್ಕೊಂಡು ಅವರು ಆಶ್ಚರ್ಯಚಕಿತರಾಗಿ, ಇನ್ಫ್ಯಾಕ್ಟ್ ಮೈಸೂರು ಮಹಾರಾಜರು ಕೂಡ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಈ ಕರಗವನ್ನು ನೋಡಿ ಖುಷಿಯಾಗಿ ಅವರು ದಾನವನ್ನು ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ಸೊ ಪ್ರತಿಯೊಬ್ಬ ಮಹಾರಾಜ ಯಾರೆಲ್ಲರೂ ಕೂಡ ಬೆಂಗಳೂರಿನ ವ್ಯಾಪ್ತಿಗೆ ಬಂದಿದ್ದಾರೆ ಅಥವಾ ಬೆಂಗಳೂರಿನ ಕರಗದ ಬಗ್ಗೆ ಗೊತ್ತಾಗಿದೆ, ಪ್ರತಿಯೊಬ್ಬರು ತಮ್ಮ ಕೈಲಾದಂಥ ಒಂದು ರೀತಿಯಾದಂಥ ಒಂದು ಸಹಾಯವನ್ನು ಮಾಡುವಂಥದ್ದು ಅಥವಾ ನೆರವನ್ನು ನೀಡುವಂಥದ್ದು ಈ ರೀತಿಯಾಗಿ ಮಾಡ್ಕೊಳ್ತಾ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ನಾವು ಮಾತಾಡ್ತಾ ಹೋಗೋಣ. ಈಗ 9 ದಿನಗಳ ಒಂಥರ ಪೂಜೆ ಅನ್ನೋದಕ್ಕಿಂತ ವ್ರತ ಅಂತ ಹೇಳ್ಬೋದು ನಿಮ್ಮ, ಅಂದರೆ ವಹಿನಿಕುಲ ಕ್ಷತ್ರಿಯ ಕುಲಕ್ಕೆ ಒಂಥರ ವ್ರತ ಇದ್ದಂಗೆ. ಸೊ ಈ 9 ದಿನಗಳ ವ್ರತಗಳ ಬಗ್ಗೆ ಪ್ರತಿದಿನ ಏನೇನಾಗುತ್ತೆ ಅದ್ರ ಬಗ್ಗೆ ಹೇಳುವಾಗಿದ್ರೆ ಸರ್. ಇದು ನೋಡಿ, ಕರ್ನಾಟಕದಲ್ಲಿ ಇಲ್ಲಿ ನಮ್ಮ ಪ್ರಮುಖವಾಗಿ ಈ ಒಂದು ವಿಶ್ವವಿಖ್ಯಾತ ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಏನಿದೆ, ಈ ದೇವಾಲಯದಲ್ಲಿ ಈ ಒಂದು ITBT ಸಿಟಿ ಏನಿದೆ, ಈ ಒಂದು ಸಂದರ್ಭಕ್ಕೆ ಅನುಕೂಲವಾಗೋ ರೀತಿ
ನಾವು ಇದನ್ನು 9 ದಿವಸಕ್ಕೆ 11 ದಿವಸಕ್ಕೆ ಈ ರೀತಿ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದು ಆ್ಯಕ್ಚುಲಿಯಾಗಿ ನಡೆಯೋದು 21 ದಿವಸಗಳ ಕಾಲ. ಓಕೆ ಓಕೆ, ಅಂದರೆ ಒಂದು ತಿಂಗಳ ಲೆಕ್ಕ. ಒಂದು ತಿಂಗಳು ಅಂದರೆ ಆಲ್ಮೋಸ್ಟ್ 21 ಡೇಸ್, 18 ದಿವಸ. ಏನು ಮಹಾಭಾರತದ ಹಿನ್ನೆಲೆ ಏನಿದೆ 18 ದಿವಸ ಅನ್ನತಕ್ಕಂಥದ್ದು, ಆ 18 ದಿವಸಗಳು ಕಾಲ ಸಹ ಪಾಂಡವರಿಗೆ ಏನೇನು ಕುರುಕ್ಷೇತ್ರ ಯುದ್ಧಗಳಾಯಿತು, ಯಾವ ರೀತಿ ಆಯಿತು, ಕೀಚಕನ ವಧೆ ಯಾವ ರೀತಿ ಆಯಿತು, ದುಶ್ಯಾಸನದ ಸಂಹಾರ ಹೆಂಗಾಯಿತು, ಪ್ರತಿಯೊಂದು ಹಂತವನ್ನು ಸಹ ಅದನ್ನು ನಾಟಕದ ರೂಪದಲ್ಲಿ ತೋರಿಸಿ ಅದನ್ನು ಜನರ ಮುಂದೆ ಪ್ರದರ್ಶನಗಳು ಮಾಡ್ತಾ ಬರ್ತಾರೆ. ಕಡೆಯದಾಗಿ ಬರೋದು 18ನೇ ದಿವಸಕ್ಕೆ ದ್ರೌಪದಿ ಧರ್ಮರಾಯ ಸ್ವಾಮಿ ಕರಗೋತ್ಸವ ಅಂತಂದರೆ ಅಷ್ಟು ದಿವಸಗಳ ಕಾಲ ಎಲ್ಲ ಒಂದು ಕಾಲಘಟ್ಟಗಳು ಏನಿದೆ ಮಹಾಭಾರತದ ಕಾಲಘಟ್ಟಗಳು 18 ದಿವಸ ಏನೇನು ಕುರುಕ್ಷೇತ್ರದಲ್ಲಿ ನಡೆಯುತ್ತೋ ಪಾತ್ರಗಳು ಅವೆಲ್ಲವೂ ಸಹ ನಾಟಕಗಳ ರೀತಿ ಮಾಡಿ ತೋರಿಸುವಂಥದ್ದೇ ಈ ಒಂದು ಪ್ರತೀತಿ ಕರಗದ ವಿಶೇಷಗಳು. ಓಕೆ ಓಕೆ. ಆಂಧ್ರದಲ್ಲಿ ಇವತ್ತಿಗೂ ಸಹ ಆ ಪಾತ್ರಗಳನ್ನ ಮಾಡ್ತಾರೆ, 21 ದಿವಸ ಮಾಡ್ತಾರೆ. ಕಡೆಯಲ್ಲಿ ಬರುವಂಥದ್ದೇ ವಸಂತೋತ್ಸವ. ಈ ವಸಂತೋತ್ಸವ ಇಲ್ಲೂ ಮಾಡ್ತಾರೆ, ಅದು ಭಾಳ ಒಂದು ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಅದು ಲಾಸ್ಟ್ ಡೇ ಪೋತರಾಜು ಗಾವು ಆದಮೇಲಕ್ಕೆ ವಸಂತೋತ್ಸವ ಅಂತ ಮಾಡ್ತಾರೆ. ಓಕೆ ಓಕೆ ಓಕೆ. ಸೊ ಆ ವಸಂತೋತ್ಸವ ವಿಶೇಷ ಏನಂತಂತಂದರೆ ಹಣ್ಣು ಹಂಪಲುಗಳನ್ನ ಇದಕ್ಕೆ ಎಸಿತಾರೆ ಮೇಲೆ ತೇರಿಗೆ. ಅದನ್ನು ಆ ಒಂದು ಫಲ ಏನಾದರೂ ಸಿಕ್ತು ಅಂತಂದರೆ ಯಾರಿಗಾದರೂ ಈ ಮಕ್ಕಳಿಗೆ ಆಗದೇ ಇರೋಂಥಕ್ಕಂಥವ್ರು ಆ ಥರ ಒಂದು ಸಮಸ್ಯೆ ಉಳ್ಳಂಥವ್ರಿಗೆ ಆ ಹಣ್ಣನ್ನು ತಿಂದರೆ ಅದು ಭಾಳಷ್ಟು ಶುಭ ಆಗ್ತದೆ ಅಂತ. ಈ ರೀತಿ ಒಂದು ಭಾಳಷ್ಟು ವಿಶೇಷಗಳಿದೆ ಇದರಲ್ಲಿ. ಓಕೆ, ಭಾಳಷ್ಟು ವಿಶೇಷಗಳಿದೆ. ಸೊ ಇಲ್ಲಿ ನಾವು 9 ದಿವಸ ಏನು ನಾವು ಸೀಮಿತ ಮಾಡ್ಕೊಂಡಿದ್ದೀರಿ. ಧ್ವಜಾರೋಹಣ ಮೊದಲನೇ ದಿನ ಆಗುತ್ತೆ, ಅದಾದಮೇಲಕ್ಕೆ ಇಲ್ಲಿ ನಮ್ಮ ಪೂರ್ಣಿಮಾ ಥಿಯೇಟ್ರಿ ಅಲ್ಲೇ ಒಂದು ಜಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡತಕ್ಕಂಥದ್ದು. ಅಂದರೆ ಪಂಚಭೂತಗಳ ಒಂದು ಶಕ್ತಿಗಳನ್ನ ಆಹ್ವಾನ ಮಾಡ್ಕೊಳ್ಳುತ್ತೆ. ಆ ಪೀಠಕ್ಕೆ ಆ ಗರ್ಭಗುಡಿಗೆ ಶಕ್ತಿಯನ್ನು ತುಂಬಿಸ್ಕೊಳ್ಳೋಂಥ ಕೆಲಸಗಳನ್ನ ಮಾಡ್ಕೊಳ್ತಾ ಬರ್ತೀರಿ. ಮತ್ತು ಅಗ್ನಿಯನ್ನು ಆರಾಧನೆ ಮಾಡ್ತೀರಿ. ಅಗ್ನಿಯನ್ನು ಆರಾಧಿಸ್ತಕ್ಕಂಥದ್ದು ವಿಶೇಷವಾಗಿ ಈ ಜನಾಂಗದ ವಿಶೇಷತೆ ಏನಂತಂದರೆ ವಹಿನಿ ಕುಲ ಕ್ಷತ್ರಿಯರ ಜನಾಂಗ ಅಂತಂದರೆ ಇದು ಮೂಲತಃವಾಗಿ ಅಗ್ನಿಯಲ್ಲಿ ಹುಟ್ಟಿರ್ತಕ್ಕಂಥ ದ್ರೌಪದಿ ತಾಯಿಯ ಮಕ್ಕಳು ಅಗ್ನಿ ಜನಾಂಗದವರು. ವಹಿನಿ ಅಂತಂದರೆ ಸಂಸ್ಕೃತದಲ್ಲಿ ಅಗ್ನಿ ಅಂತೀವಿ. ವಹಿನಿ ಕುಲ ಕ್ಷತ್ರಿಯ ಜನಾಂಗದವರು ಅಂತ. ಓಕೆ ಓಕೆ. ಸೊ ಪ್ರತಿಯೊಂದು ಈ ಒಂದು ಹಂತದಲ್ಲೂ ಸಹ ನಾವು ಅಗ್ನಿಯನ್ನು ಆರಾಧನೆ ಮಾಡ್ತಾ ಬರ್ತೀವಿ. ಓಕೆ. ಸೊ ಈಗ ವೇಣು ಸರ್, ನೀವು ಕೂಡ ಅನೇಕ ವರ್ಷಗಳಿಂದ, ಇನ್ಫ್ಯಾಕ್ಟ್ ನೀವು ಚಿಕ್ಕವರಿದ್ದಾಗಿಂದನೂ ಬೆಂಗಳೂರಿಗೆ ಬರೋದು, ಕರಗ ನೋಡೋದು, ಅಥವಾ ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಿಸ್ ಮಾಡದೆ ಹೋಗಿ ಕರಗ ನೋಡೋದು, ಇದೆಲ್ಲವೂ ಕೂಡ ನೀವು ಮಾಡಿದ್ದೀರಿ. ಸೊ ಈಗ ಬೆಂಗಳೂರು ಅಂತಂದರೆ ನಮಗೆ ತಲೆಗೆ ಬರುವಂಥದ್ದು ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಅಂದರೆ ಟೆಕ್ನಾಲಜಿಯಲ್ಲಿ ಮುಂಚೂಣಿಯಲ್ಲಿರುವಂಥ ಒಂದು ಸಿಟಿ ಅಂತ. ಸೊ ಕರಗದ ಮಹೋತ್ಸವ ಬಂದುಬಿಟ್ರೆ ಅಷ್ಟು ಹೈಫೈ ಆಗಿರುವಂಥ ಸಿಟಿ, ಟೆಕ್ನಾಲಜಿ ವೈಸ್ ಅಷ್ಟು ಡೆವಲಪ್ ಆಗಿರುವಂಥ ಸಿಟಿ ಕೂಡ ಆ 9 ದಿನಗಳ ಕಾಲ ಧಾರ್ಮಿಕತೆಯತ್ತ ಜಾರ್ಬಿಡುತ್ತೆ. ಅಂದರೆ ಪ್ರತಿಯೊಬ್ಬರು ಕೂಡ ಕರಗ ಬರ್ತಿದೆ ಅಂತಂದರೆ ನಾವು ಅಂದರೆ ಮನೆಯಲ್ಲಿ ಆಚರಣೆ ಮಾಡ್ಕೊಳ್ತಾ ಬರದೇ ಇದ್ರೂ ಕೂಡ ನಮಗೇನೋ ಒಂದು ಇದೆ, ಓಕೆ ಏಪ್ರಿಲ್ 1ನೇ ತಾರೀಕು ಕರಗ, ಅದು ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಸೊ ಈ ಟೆಕ್ನಾಲಜಿ ಯುಗದಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಈ ಆಚರಣೆ ನಡೀತಾ ಇರುವಂಥದ್ದು, ಪ್ರತಿಯೊಂದು ಕೂಡ ಪಾಲಿಸದೆ ಬಿಡೋ ಅಂತ ಯಾವ ಮಾತು ಇಲ್ಲ. ಪ್ರತಿಯೊಂದರೂ ಕಂಪಲ್ಸರಿಯಾಗಿ ಆ ಪ್ರತಿ ಆಚರಣೆ ಇರ್ಬೋದು, ಒಂದು ಚಿಕ್ಕ ಚಿಕ್ಕ ಪೂಜೆ ಇರ್ಬೋದು, ಎಲ್ಲವನ್ನೂ ಕೂಡ ಫಾಲೋ ಮಾಡ್ತೀವಲ್ಲ, ನಿಜವಾಗ್ಲೂ ಒಂಥರ ಆಶ್ಚರ್ಯ ಅಂತಾನೆ. ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಮೊದಲನೇದಾಗಿ ಎಲ್ಲ ಕರ್ನಾಟಕ ಜನತೆಗೆ ಕರಗ ಶಕ್ತ್ಯೋತ್ಸವದ ಅಂಗವಾಗಿ ನಾನು ಶುಭಾಶಯಗಳನ್ನ ಕೊಡ್ತೇನೆ. ದೇವರು ಆ ದ್ರೌಪದಿ ತಾಯಿ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ ಅಂತ ಕೋರ್ತಾ, ತಾವು ಹೇಳಿದಾಗೆ ಬೆಂಗಳೂರು ಒಂದು ಕಂಪು, ಏನು ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ. ನೀವು ಹೇಳಿದಾಗೆ ಏಪ್ರಿಲ್ 1 ಆ ಚೈತ್ರ ಹುಣ್ಣಿಮೆಯ ದಿವಸ ಏನು ಬರುತ್ತೆ ನಾವೆಲ್ಲ ಕಾಯ್ತಾ ಇರ್ತೀವಿ. ಅದರಲ್ಲೂ ಹೊನ್ನಿಕುಲ ಕ್ಷತ್ರಿಯ ಜನಾಂಗದವರು ಬಹಳ ಉತ್ಸುಕರಾಗಿರ್ತಾರೆ. ನಮ್ಮ ಕುಲದೇವತೆಯನ್ನು ಮನೆಗೆ ಆಹ್ವಾನಿಸಿ ಅವಳಿಗೆ ಆ ದೇವತೆಗೆ ನಾವು ಮನೆ ಹತ್ರ ಆರತಿ ಎತ್ತೇವೆ. ತಾವು ನೋಡಿರ್ಬೋದು, ಸುಮಾರು ನಾವು ಬೆಂಗಳೂರು ಸುತ್ತಮುತ್ತಲ ಏನು ಗ್ರಾಮಗಳಿದೆ, ಈ ಹೊನ್ನಿಕುಲಸ್ಥರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲನೂ ಈ ಕರಗ ಶಕ್ತ್ಯೋತ್ಸವವನ್ನು ನಾವು ಆಚರಿಸ್ತೇವೆ. ವಿಶೇಷವಾಗಿ ವಿಶ್ವವಿಖ್ಯಾತಿ ಕರಗ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಡೆಯುವಂಥದ್ದು. ಅದು ಸುಮಾರು ನಮಗೆ 1000 ವರ್ಷಗಳ ಹಿಂದೆ ಇತಿಹಾಸ ಇದೆ. ಈ ಇತಿಹಾಸ ನೀವು ಹೇಳಿದಾಗೆ ನಮಗೆ ಇದು ಒಂದು ರೀತಿಯಾದಂತಹ ಹಬ್ಬ. ಇದು ನಮಗೆ ನಾವು ಯಾವ ರೀತಿ ಹಬ್ಬ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೇನೋ ಖುಷಿ. ಮನೆಯಲ್ಲಿ ಮನೆ ಮಕ್ಕಳ ಮಂದಿ ಎಲ್ಲರೂ ಸೇರಿಸಿ ಸ್ನೇಹಿತರಿಗೆಲ್ಲನೂ ನಾವು ಹೇಳ್ತೀವಿ ಕರಗ ಶಕ್ತ್ಯೋತ್ಸವ ಬರುತ್ತೆ, ನಮಗೆ ಈ ಒಂದು ಉತ್ಸವದಲ್ಲಿ ನಾವು ಎಲ್ಲರೂ ಪಾಲ್ಗೊಳ್ಬೇಕು ಅಂತೇಳಿ. ತಾವು ನೋಡಿರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬರ್ತಾರೆ, ವೀರಗಾರರು ಸುತ್ತಮುತ್ತಲಿನ ಗ್ರಾಮಗಳಿಂದ ಬರ್ತಾರೆ.
ಕತ್ತಿಗಳನ್ನು ಹಿಡ್ಕೊಂಡು ಆ ದೇವಿಗೆ ಒಂದು ಆರಾಧನೆಯನ್ನು ಮಾಡಿ ಆ ದೇವಿಯನ್ನು ಸ್ವತಃ ಕಣ್ಣಾರೆ ಆ ಒಂದು ಏನು ಮಲ್ಲಿಗೆ ಹೂವಿನಿಂದ ಆ ಅಲಂಕೃತವಾದಂತಹ ನಮ್ಮ ತಾಯಿ ಅಗ್ನಿ ದೇವತೆ ಆ ದೇವಿಯನ್ನು ಕಾಣಲಿಕ್ಕೆ ಅಷ್ಟೊಂದು ಉತ್ಸುಕರಾಗಿರ್ತೀವಿ. ಅದೇ ರೀತಿ ಬೆಂಗಳೂರಲ್ಲಿ ನೀವು ಹೇಳಿದಾಗೆ ನಾವು ಎಷ್ಟೇ ಮುಂದೆ ಹೋದ್ರೂ ನಮ್ಮ ಸಂಸ್ಕೃತಿಗಳನ್ನು ನಾವು ಉಳಿಸ್ಕೊಂಡೇ ಬರ್ತಾ ಇದ್ದೇವೆ. ಇವತ್ತು ಭಾರತ ಏನಾದರೂ ಉಳಿದಿದೆ ಅಂತ ಹೇಳಿದ್ರೆ ಈ ಸಂಸ್ಕೃತಿ ನಮ್ಮ ಕಲ್ಚರ್ ಏನು ನಾವು ಉಳಿಸ್ಕೊಂಡು ಬರ್ತಾ ಇದ್ದೀವಿ ಅದ್ರ ಮೇಲೆ ನಿಂತಿದೆ. ಸೊ ಹಾಗಾಗಿ ಇದು ನಮ್ಮ ಪೂರ್ವಜರು ಏನು ಮಾಡ್ಕೊಂಡು ಬರ್ತಿದ್ರು ಅದನ್ನು ನಾವು ಮುಂದೆ ಕಂಟಿನ್ಯೂ ಮಾಡ್ಕೋತಾ ಬಂದಿದ್ದೇವೆ. ನೀವು ಈಗಾಗಲೇ ಹೇಳಿದ್ರಿ ಇದು ಮೈಸೂರು ಮಹಾರಾಜರು ಬಂದಿದ್ರು ಅಂತೇಳಿ. ಈ ಒಂದು ಏನು ವನ್ನಿಕುಲ ಕ್ಷತ್ರಿಯ ವಂಶ ಏನಿದೆ ಇದು ಒಂದು ನಮ್ಮ ಕರ್ನಾಟಕ ರಾಜ್ಯವನ್ನಾಳಿದ ಚಾಲುಕ್ಯ ವಂಶಸ್ಥರು ಏನಿದ್ದಾರೆ ಆ ವಂಶಾವಳಿನೇ ಈ ವನ್ನಿಕುಲ ಕ್ಷತ್ರಿಯರು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಾಖಲಾತಿಗಳು ಕೂಡ ಲಭ್ಯವಿದ್ದಾವೆ. ಹೌದು, ಸಾಕಷ್ಟು ದಾಖಲೆಗಳನ್ನು ನಾನು ಅದಕ್ಕೆ ನಿಮಗೆ ಸಾಕಷ್ಟು ದಾಖಲೆಗಳ ಮೂಲಕನೂ ತೋರಿಸ್ಬೇಕು. ಮುಂದೆ ಮುಂದೆ ಹೋಗ್ತಾ ನಾವು ದಾಖಲೆಗಳ ಬಗ್ಗೆನೂ ನಾವು ಅದನ್ನ ಜೋಡಿಸ್ಕೊಂಡು ನಮ್ಮ ಕರಗ ಶಕ್ತೋತ್ಸವದ ಬಗ್ಗೆನೂ ವಿಸ್ತಾರವಾಗಿ ಮಾತಾಡ್ಬೋದು. ಏನು ರಾಜ ಮಹಾರಾಜರು ನೀವು ಹೇಳಿದಾಗ ಸುಮಾರು ಈ ದೇವಸ್ಥಾನಕ್ಕೆ 186 ಎಕರೆಗಿನ್ನ ಹೆಚ್ಚು ಭೂಮಿಯನ್ನ ಈ ದೇವಸ್ಥಾನಕ್ಕೆ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಈ ತಾಯಿಗೆ ಅಷ್ಟೊಂದು ಅವರು ರಾಜವಂಶಸ್ಥರಾಗಿರೋದ್ರಿಂದ ಇಲ್ಲಿ 2 ವಂಶಗಳು ನಮ್ಮ ಭಾರತ ದೇಶದಲ್ಲಿ ಬರ್ತವೆ. ಒಂದು ಸೂರ್ಯವಂಶ ಮತ್ತೆ ಒಂದು ಚಂದ್ರವಂಶ ಅಂತೇಳಿ. ಏನು ನಾವು ನಾರ್ತ್ ಕಡೆ ತಗೊಂಡ್ರೆ ರಜಪೂತ್ರ ಅಂತ ಬರ್ತಾರೆ, ಅವರು ಒಂದು ಭಾಗವಾದರೆ ನಾವು ಇಲ್ಲಿ ದಕ್ಷಿಣ ಭಾರತದಲ್ಲಿ ವನ್ನಿಕುಲ ಕ್ಷತ್ರಿಯರು. ಈ ಒಂದು ರಾಜ ಪರಂಪರೆ ಯಾವ್ದ್ಯಾವ್ದು ಅಂತ ತಗೊಳ್ತಾ ಹೋದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಕೇಳಿದ್ದೀವಿ ಹಿಮ್ಮಡಿ ಪುಲಿಕೇಶಿ ಅಂತ. ಇವತ್ತು ದಕ್ಷಿಣ ಪತೇಶ್ವರ ಅಂತೇಳಿ ಬಿರುದನ್ನೇ ಪಡೆದಂತಹ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿದಂಥ ಒಂದು ರಾಜ. ಆ ರಾಜನ ವಂಶಸ್ಥರೇ ಈ ವನ್ನಿಕುಲ ಕ್ಷತ್ರಿಯರು. ಅಂದಿನಿಂದ ನಡ್ಕೊಂಡು ಬಂದಿರುವಂತಹ ಒಂದು ವಂಶ ಪಾರಂಪರ್ಯವಾಗಿ ಏನು ನಡ್ಕೊಂಡು ಇವತ್ತು ನಾವು ಆರಾಧನೆ ಮಾಡ್ತಾ ಇದ್ದೀವಿ ಆ ತಾಯಿಯನ್ನು, ಅದೇ ಒಂದು ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಇಷ್ಟೊಂದು ಐತಿಹಾಸಿಕ ಇರುವಂತಹ ಒಂದು ಹಿನ್ನೆಲೆಯುಳ್ಳಂತಹ ಈ ಒಂದು ವನ್ನಿಕುಲ ಕ್ಷತ್ರಿಯ ವಂಶಸ್ಥರು ಚಾಚು ತಪ್ಪದೆ, ಇದು ಆಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು, ಇದು 21 ದಿವಸ 18 ದಿವಸಗಳು ಏನು ನಾವು ಆಚರಣೆ ಭಾಳ ಶ್ರದ್ಧಾಭಕ್ತಿಯಿಂದ ನಾವು ಇದನ್ನು ಆಚರಣೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಆ ತಾಯಿಯನ್ನು ನೀವು ನೋಡಿರ್ಬೋದು, ತಾಯಿಗೆ ನೋಡಿ ನೀವು ಅರಿಶಿನ ಕಲರ್ದು ಸ್ಯಾರಿ ಥರ ಕರಗದ ಪೂಜಾರಿ ಅರಿಶಿಣದ ಕಲರು ಸೇಮ್ ತಾಯಿ ಥರನೇ ಇರ್ತಾರೆ. ಆ ತಾಯಿಯನ್ನು ಪಡ್ಕೊಳ್ಬೇಕಾದ್ರೆ ಬಹಳ ಶ್ರದ್ಧೆ ಇರಬೇಕು. ಬಹಳ ಶ್ರದ್ಧೆಯಿಂದ ತಾವಾಗಲೇ ಹೇಳಿದ್ರಿ ಅದರಲ್ಲಿ ಹೆಂಗ್ ಮಾಡ್ತಾರೆ, ಪೂಜೆಗಳು ಹೆಂಗ್ ಮಾಡ್ತಾರೆ, ಆ 18 ದಿವಸಗಳ ಪೂಜೆಗಳು ಯಾವ ರೀತಿ ಮಾಡ್ತಾರೆ. ಇದು ನಿಜಕ್ಕೂ ಗೌಪ್ಯತೆಯನ್ನು ಅಷ್ಟೊಂದು ಗೌಪ್ಯವಾಗಿ ಅವರು ಆ ತಾಯಿಯನ್ನ ತನ್ನ ಮೈ ಮೇಲೆ ಅದು ಬರಬೇಕು ಅಂತ ಹೇಳಿದ್ರೆ ಆ ಶಕ್ತಿ ಇರಬೇಕು. ನಾವು ಸಾಧಾರಣವಾಗಿ ನಾವೆಲ್ಲ ಎತ್ತಲಿಕ್ಕಾಗಲ್ಲ. ನಾನು ಈಗ ಅದೇ ವಂಶದಲ್ಲಿ ಹುಟ್ಟಿದ್ದೀನಿ ಅಂತ ಹೇಳಿದ್ರೆ ಅದಾಗಲ್ಲ. ಆ ತಾಯಿನ ವಶ ಅಂದ್ರೆ ತನ್ನ ಮೈ ಮೇಲೆ ಕರ್ಕೋಬೇಕು ಅಂತ ಹೇಳಿದ್ರೆ ಆ ತಾಯಿ ಆಶೀರ್ವಾದ ಬೇಕು. ಆ ತಾಯಿ ಆಶೀರ್ವಾದ ಬೇಕಂದ್ರೆ ಅದಕ್ಕೆ ಒಂದು ಏನು ಕಸ್ಟಮ್ಸ್ ಇದೆ ಅದನ್ನ ಸಂಪೂರ್ಣವಾಗಿ ಪರಿಪಾಲನೆ ಮಾಡಿದಾಗ ಮಾತ್ರ ಆ ತಾಯಿ ಹೊಲಿತಾಳೆ. ಇಲ್ಲ ಅಂತ ಹೇಳಿದ್ರೆ ಹೊಲಿಯಲ್ಲ. ಅಂದ್ರೆ ಕರಗಾನ್ ಯಾರು ಒತ್ಕೊಳ್ಬೇಕು ಅಂತ ಇರುತ್ತೆ, ತಾಯಿ ಅವ್ರನ್ನ ಆಯ್ಕೆ ಮಾಡ್ತಾಳೆ. ತಾಯಿ ಆಯ್ಕೆ ಮಾಡ್ತಾರೆ. ಸಾಧ್ಯ ಇಲ್ಲ, ಖಂಡಿತವಾಗ್ಲೂ ಎಲ್ಲರಿಂದಲೂ ಸಾಧ್ಯ ಇಲ್ಲ. ಈಗ ನಾನು ಪ್ರಾಕ್ಟೀಸ್ ಮಾಡ್ಬಿಟ್ಟೆ ನಾನೇನೋ ಮಾಡ್ತೀನಿ ಅನ್ನೋಕೋದ್ರೆ ಅದು ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಆ ತಾಯಿನ ಹೊಲಿಸ್ಕೊಳ್ಬೇಕಾದ್ರೆ ಹೇಗೆ ವೀರಕುಮಾರರು ವ್ರತವನ್ನ ಇಟ್ಕೊಂಡು ಕಂಕಣ ಕಟ್ತಾರೆ, ಮೊದಲನೇ ದಿವಸ ಏನು ಧ್ವಜಾರೋಹಣ ಮಾಡ್ತಾರೆ ಆವತ್ತಿಂದ ಪ್ರಾರಂಭ ಆಗುತ್ತೆ. ಆವತ್ತಿಂದ ಪ್ರಾರಂಭ ಆಗಿ ಕಂಕಣ ಕಟ್ತಾರೆ. ಕೈಗೆ ಕಂಕಣ ಕಟ್ಟಿದ ತಕ್ಷಣ ಅವರು ವ್ರತವನ್ನ ಆಚರಣೆ ಮಾಡ್ತಾರೆ. ಪ್ರತಿಯೊಬ್ಬ ವನ್ನಿಕುಲ ವಂಶಸ್ಥ ಆ ಯಾರು ಕಂಕಣವನ್ನು ಕಟ್ಕೋತಾರೋ ಅಂದಿನಿಂದಲೂ ಆ ವ್ರತವನ್ನು ಆಚರಣೆ ಮಾಡ್ಕೋತಾ ಬರ್ತಾರೆ. ಅಲ್ಲಿಂದ ಧ್ವಜಾರೋಹಣ ಸ್ಟಾರ್ಟ್ ಆಗಿ ಅಲ್ಲಿಂದ ಪ್ರಾರಂಭ ಆಗುತ್ತೆ ನಮ್ಮ ಪೂಜಾ ಕೈಂಕರ್ಯಗಳು. ಒಂದೊಂದು ದಿವಸಕ್ಕೆ ಗಂಗೆ ಪೂಜೆಗಳಿಗೂ ಆಗುತ್ತೆ. ಪ್ರತಿ ದೇವಸ್ಥಾನಗಳಿಗೆ ಒಂದೊಂದು ದಿವಸ ಕಂಟಿನ್ಯೂಯಸ್ ಆಗಿ ಗಂಗೆ ಪೂಜೆಯನ್ನು ಮಾಡುವಂಥದ್ದು, ಆ ದೇವಿಯನ್ನು ಯಾವ ರೀತಿ ಹೊಲಿಸ್ಕೊಳ್ಬೇಕು ಅನ್ನೋದನ್ನು ನಿತ್ಯ ಅವರು ಪರಿಪಾಠ ಮಾಡಿಕೊಂಡು ನಿತ್ಯ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಕೊನೆಯದಾಗಿ ಆ ತಾಯಿನ ತನ್ನ ಶರೀರದ ಮೇಲೆ ತನ್ನ ಶರೀರವನ್ನು ತಾಯಿನೇ ಬಂದು ಆ ಶಕ್ತಿಯನ್ನ ಆ ಆಶೀರ್ವಾದವನ್ನು ಕೊಡುವಂಥದ್ದು ಈ ದಿನ. ರೈಟ್. ಸೊ ಈಗ ಗಿರೀಶ್ ಸರ್, ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ 9 ದಿನಗಳ ಆಚರಣೆ ಜೊತೆಗೆ ದೇವಸ್ಥಾನದ ಒಳಗಡೆ ಈಗ ನಡೆಯುವಂಥ ಒಂದು ಪೂಜಾ ಕೈಂಕರ್ಯಗಳಿದಾವಲ್ಲ ಅದೆಲ್ಲವೂ ಕೂಡ ಗೌಪ್ಯತೆಯಿಂದ ಕೂಡಿರುತ್ತೆ ಅಂತ. ಸೊ ಇಲ್ಲಿ ನಮಗೆ ತುಂಬ ಒಂಥರ ಕಣ್ಣಿಗೆ ಕಾಣಿಸುವಂಥದ್ದು
ಆ ಮಲ್ಲಿಗೆ ಹೂವಿನ ಕರಗ. ಆ್ಯಂಡ್ ಮಲ್ಲಿಗೆ ಹೂವು ಕೂಡ ಈ ಆಚರಣೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದೆ. ಆ್ಯಂಡ್ ಮನೆಗಳಲ್ಲೂ ಅಷ್ಟೇ ಆ 9 ದಿನಗಳ ಕಾಲ ನಾನೆಲ್ಲೋ ಕೇಳ್ತಾ ಇದ್ದೆ, ಆ ಮಲ್ಲಿಗೆ ಹೂವಿನ ಘಮ ಈ ಪ್ರತಿ ಮನೆಯಲ್ಲೂ ಕೂಡ ಇರುತ್ತೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ತಾಯಿಯ ಶಕ್ತಿ ಜೊತೆಗೆ ಆ ಮಲ್ಲಿಗೆ ಹೂವಿನ ಮಹತ್ವ ಎರಡೂ ಕೂಡ ಈ ಪೂಜೆಯನ್ನು ಇನ್ನಷ್ಟು ವಿಜೃಂಭಣೆ ಮಾಡುತ್ತೆ ಅಂತ ಹೇಳಿ. ಸೊ ಮಲ್ಲಿಗೆ ಹೂವದ ಒಂದು ಅದು ಬಳಸೋದು ಯಾಕಾಗಿ, ಆ್ಯಂಡ್ ಮಲ್ಲಿಗೆ ಹೂವನೇ ಯಾಕೆ, ಯಾಕಂದರೆ ಎಷ್ಟೋ ಹೂವುಗಳಿದ್ದಾವೆ, ಬಟ್ ಮಲ್ಲಿಗೆ ಹೂವನೇ ಯಾಕೆ ತಾಯಿಗೆ ತುಂಬ ಪ್ರಿಯನಾ ಆ ಮಲ್ಲಿಗೆ ಹೂವು? ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂತಂದರೆ ನಾವು ಕೇಳ್ಪಟ್ಟಿರೋ ರೀತಿ, ನಮ್ಮ ಹಿರಿಯರು ಅವರು ಇದರಿಂದ ನಾವು ಕೇಳ್ಪಟ್ಟಿರೋ ರೀತಿ, ತಾಯಿ ಬಂದು ಅಗ್ನಿ ಸ್ವರೂಪಿ, ವಿಪರೀತ ಕೋಪಿಷ್ಟೆ. ಆಕೆಯ ಆ ಒಂದು ಅಗ್ನಿಯ ಒಂದು ರೂಪ ಹೊರಡೋದಕ್ಕೂ ಆಗಲ್ಲ. ಹಾಗಾಗಿ ಆ ತಾಯಿ ಮೈ ಮೇಲೆ ಬಂದಾಗ ವಿಪರೀತ ಕೋಪದಲ್ಲಿರ್ತಾರೆ. ಯಾರದನ್ನು ಕರ್ಗನ ಹೊತ್ಕೊಳ್ತಾರಲ್ವ ಅವ್ರಿಗೆ ಆ ಶಕ್ತಿ ಆಹ್ವಾನ ಆದಮೇಲೆ ವಿಪರೀತ ಒಂದು ಶಕ್ತಿನೂ ಇರುತ್ತೆ ಅವ್ರ ಮೈ ಮೇಲೆ, ಅವ್ರಿಗೆ ಜ್ಞಾನ ಇರಲ್ಲ. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಆ ತಾಯಿಗೆ ಆದಷ್ಟು ಆ ಕೋಪ ತಣ್ಣಗಾಗಲಿ ಅನ್ನೋ ಒಂದು ಪ್ರತೀಕದಿಂದನೇ ಆ ಒಂದು ಮಲ್ಲಿಗೆಯ ಸುವಾಸನೆ ಇಟ್ಟು ಆ ಎಮ್ಮನ್ನ ಶಾಂತಿಯುತವಾಗಿ ಕಾಪಾಡ್ಕೋತಾ ಇದು ಮಾಡ್ಕೋತಾ ಬರ್ತಾರೆ ಅನ್ನತಕ್ಕಂಥ. ಅಂದ್ರೆ ಆ ಭೀಕರ ಸ್ವರೂಪಿಣಿಯಾಗಿದ್ದ ತಾಯಿಗೆ ನೋಡಿ ಶಾಂತ ಮಾಡೋಣ ಅಂತ ಹೇಳಿ. ಓಕೆ. ಮತ್ತೆ ಆ ಒಂದು ಪರಿಮಳದಲ್ಲಿ ಆ ಅಮ್ಮನಿಗೆ ಸ್ವಲ್ಪ ತಣ್ಣಗಾಗಲಿ, ಆ ಕೋಪ ಒಂದು ಉದ್ರೇಕ ಇರಬಾರ್ದು ಅಂಥೇಳಿ ಆ ಮಲ್ಲಿಗೆಯ ಒಂದು ಪರಿಮಳಕ್ಕೆ ಆಲ್ಮೋಸ್ಟ್ ಎಲ್ಲ ಸೀಮಿತ. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಹೂಗಳು ಹಾಕ್ತಾರೆ, ಇಲ್ಲ ಅಂತಿಲ್ಲ, ಬಟ್ ಎಸ್ಪೆಷಲಿ ಇಲ್ಲಿ ಬೆಂಗಳೂರಲ್ಲಿ ಮಲ್ಲಿಗೆ ಹೂವಿನ ಒಂದು ದ್ರೌಪದಿ ಕರಗೋತ್ಸವ ಅಂತಂದರೆ ಅದು ಮಲ್ಲಿಗೆ ಹೂವಿನ ಕರಗಶಕ್ತೋತ್ಸವನೇ ಅದು ಹೆಸರುವಾಸಿ. ಇದು ಇವತ್ತಿಂದು ನೆನ್ನೆದು ಅಂತಲ್ಲ, ಇದು ಸುಮಾರೊಂದು 1600 ವರ್ಷಗಳ ಒಂದು ಇತಿಹಾಸ ಉಳ್ಳಂಥ ಒಂದು ದೇವಸ್ಥಾನ. ನಾನು ನಿಮಗೆ ಕೆಲವೊಂದು ಚಿತ್ರಗಳೆಲ್ಲ ಕಳಿಸಿದ್ದೆ, ಅದು ಮುಂದಿನ ಹಂತಗಳಲ್ಲಿ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಭಾಳಷ್ಟು ವಿಶೇಷತೆ. ಮತ್ತು ಲೋಕ ಕಲ್ಯಾಣಕ್ಕಾಗಿ, ಜನರ ಸುಭಿಕ್ಷೆಗಾಗಿ, ಲೋಕ ಕಲ್ಯಾಣ ಜನರ ಸುಭಿಕ್ಷೆಗಾಗಿ ಈ ಚೈತ್ರ ಪೂರ್ಣಿಮೆ ದಿವಸ ಈ ಒಂದು ತಾಯಿ ಬರ್ತಾಳೆ ಅನ್ನತಕ್ಕಂಥ ಒಂದು ಬಲವಾದ ನಂಬಿಕೆಯೇ ಈ ವಹಿನಿ ಕುಲ ಕ್ಷತ್ರಿಯ ಜನಾಂಗದ ಒಂದು ನಂಬಿಕೆ. ಓಕೆ. ಸೊ ಮತ್ತು ಇದರಲ್ಲಿ ಈಗ ತೇರು ಏನು ನೋಡಿದ್ವಲ್ಲ ನಾವು, ಅರ್ಜುನ ಮತ್ತು ದ್ರೌಪದಿ ತೇರು ರಥ ಏನು ನಡೀತಿದೆ, ಆ ಒಂದು ತೇರಿನ ಅಲಂಕಾರ ಒಂದು ಕಾರ್ಯಗಳೆಲ್ಲ ಬಂದು ಬಲಿಜಿಗ ಸಮುದಾಯದವ್ರು ಮಾಡ್ತಾರೆ. ಅಂದರೆ ಪ್ರತಿ ವರ್ಷವೂ ಅವರೇ ಮಾಡ್ತಾರೆ. ಓಕೆ. ಸೊ ಅಂದರೆ ಆ ಅಲಂಕಾರ ಆಗಿರೋ ಎಲ್ಲ ಜನಾಂಗದವರು ಸೇರ್ಕೊಳ್ತಾರೆ ಇಲ್ಲಿ. ಹೌದು. ಇದು ಕೇವಲ ವೈನಿಕುಲ ಕ್ಷತ್ರಿಯರು ಅಂತಂದರೆ ಆ ಒಂದು ಸಂಪ್ರದಾಯ ಬಂದು ಕ್ಷತ್ರಿಯ ಜನಾಂಗದ ಸಂಪ್ರದಾಯ, ಅದು ವೈನಿಕುಲ ಕ್ಷತ್ರಿಯರದು. ಬಿಟ್ಟರೆ ಮರಾಠಿಗಳು ಬರ್ತಾರೆ, ಬಲ್ಜಿಗರು ಬರ್ತಾರೆ, ಎಲ್ಲ ಜನಾಂಗದವರು ಬಂದು ಸೇರ್ಕೊಂಡು ಮಾಡತಕ್ಕಂಥ ಒಂದು ಸಡಗರ ಹಬ್ಬವೇ ಇದು. ಅಂದರೆ ನಮ್ಗೆ ಅನ್ಸುತ್ತೆ ಬೆಂಗಳೂರು ಯಾವ ರೀತಿಯಾಗಿ ಎಲ್ಲ ಜನಾಂಗದ ಎಲ್ಲ ರಾಜ್ಯದವರ ಒಂದು ಸಮ್ಮಿಲನ ಅಂತ ಹೇಳ್ಬೋದು, ಸತ್ಯ. ಕರಗ ಮಹೋತ್ಸವ ಕೂಡ ಬೆಂಗಳೂರಿನ ಒಂದು ರಿಫ್ಲೆಕ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಕರಗದಲ್ಲಿ ನೋಡಿ, ಖುದ್ದಾಗಿ ಕರಗಾನೆ ಮಸ್ತಾನ್ ಸಾಬ್ ದರ್ಗಕ್ಕೆ ಹೋಗುತ್ತೆ, ದೇವಸ್ಥಾನಗಳಿಗೆ ಹೋಗುತ್ತೆ. ಹೌದು. ಸೊ ಈಗ ಈ ಥರ ಒಂಥರ ಪ್ರತಿಯೊಂದು ಸಮುದಾಯವನ್ನು ಕೂಡ ಜೊತೆಯಲ್ಲಿ ಸೇರಿಸ್ಕೊಂಡು ಆಚರಿಸುವಂಥ ಹಬ್ಬ ಅಂತ ಹೇಳ್ಬೋದು. ಈ ಮಣ್ಣಿಗೆ ಆ ಒಂದು ಶಕ್ತಿ ಇದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಪ್ರತಿಯೊಬ್ಬರು. ಈ ಭರತ ಭೂಮಿಯ ಈ ಮಣ್ಣೇನಿದೆ, ಈ ಮಣ್ಣಿಗೆ ಆ ಶಕ್ತಿ ಇದೆ. ಅದು ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ಒಂದು ಸಂಪ್ರದಾಯಗಳನ್ನ, ಒಂದು ಆಚರಣೆಗಳನ್ನ ನೋಡಿದಾಕ್ಷಣ ಎಲ್ಲರೂ ಸಹ ಬಂದು ಸೇರಿಕೊಂಡು ಆಚರಣೆ ಮಾಡತಕ್ಕಂಥ ಒಂದು ಶಕ್ತಿ ಇದೆ ಆ ಮಣ್ಣಿಗೆ. ಸೊ ಇವನ್ನೆಲ್ಲ ನಾವು ಭಾಳಷ್ಟು ಒಂದು ಇದರಲ್ಲಿ ನೋಡಿದ್ದೀರಿ. ಈಗ ಮಸ್ತಾನ್ ಸಾಬಿ ದರ್ಗಾಕ್ಕೆ ಹೋಗೋಂಥ ಒಂದು ಪ್ರತೀತ, ಅಲ್ಲಿಗೆ ಹೋಗಿ ಒಂದು ರೀತಿ ಪೂಜೆ ಬಂದು ಮಾಡೋಂಥದ್ದು, ಅವರು ಬಂದು ನಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ಅವರೊಂದು ತಾಯ್ತಾವೊಂದು ಕಟ್ತಾರೆ. ಎಲ್ಲ ಏನಕ್ಕೆ ಮಾಡ್ತಾರೆ ಹೇಳಿ? ಎಲ್ಲೂ ಕೆಡಕಾಗಬಾರ್ದು. ಈ ಕರಗಶಕ್ತೋತ್ಸವ ನಮ್ಮ ಹಬ್ಬ ಸಂಪೂರ್ಣವಾಗಿ ಯಶಸ್ವಿಗೊಳ್ಳಬೇಕು ಅಂತೇಳಿ. ಹೌದು. ಇದರಲ್ಲಿ ಕೆಡಕು ಮಾಡೋಂಥ ಕೆಲವು ಶಕ್ತಿಗಳು ಇದಾವೆ, ಇಲ್ಲ ಅಂತಿಲ್ಲ, ಆದರೆ ಎಲ್ಲೂ ತೊಂದರೆಗಳಾಗಬಾರ್ದು ಅಂತ ಈ ರೀತಿ ಒಂದು ಸಂಪ್ರದಾಯ. ರೈಟ್. ಇದಕ್ಕೆ ಜಾತಿ ಕುಲ ಮತ ಏನೂ ಇಲ್ಲ. ಕರೆ. ಅದು ಅಫ್ಕೋರ್ಸ್ ನಾವು ನೋಡ್ತೀವಿ ಪ್ರತಿ ವರ್ಷ ಅದನ್ನು, ಆ ವಿಜೃಂಭಣೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಅಷ್ಟೇ ಉತ್ಸುಕತೆಯಿಂದ ಭಾಗಿಯಾಗ್ತಾರೆ. ಮುಸ್ಲಿಂ ಬಾಂಧವರು ಸಹ ಇವತ್ತಿನ ದಿವಸ ಅವರು ಆಚರಣೆ ಮಾಡ್ತಾರೆ. ಭಾಳಷ್ಟು ಜನ ಆಚರಣೆ ಮಾಡ್ತಾರೆ. ಓಕೆ. ಸೊ ಈಗ ವೇಣು ಸರ್, ನೀವು ಇತಿಹಾಸವನ್ನು, ಕರಗದ ಅಧ್ಯಯನವನ್ನು ಮಾಡಿರೋದ್ರಿಂದ ಮಸ್ತಾನ್ ಸಾಬ್ ದರ್ಗಕ್ಕೆ ಕರ್ಗಾ ಹೋಗುವಂಥ ವಿಶೇಷತೆ ಏನು, ಯಾಕಾಗಿ, ಯಾವಾಗ ಶುರುವಾಯಿತು, ಅದರ ಹಿನ್ನೆಲೆಯನ್ನು
ಸ್ವಲ್ಪ ರಿವೈಂಡ್ ಮಾಡ್ಕೊಡ್ಬೋದಾ? ಸರ್, ಇದು ನಿಖರವಾಗಿ ಮಾಹಿತಿ ಇಲ್ಲ, ಯಾವಾಗ ಹೋಯ್ತು ಅಂತೇಳಿ ಎಲ್ಲೂ ನಿಖರವಾದ ಮಾಹಿತಿ ಇಲ್ಲ. ಆದರೆ ಒಂದು ನಂಬಿಕೆ ಇದೆ, ಇದು ಯಾವಾಗ ಪ್ರಾರಂಭ ಆಯಿತು ಒಂದು ಸೌಹಾರ್ದತೆಯಿಂದ, ಅಂದರೆ ತಾಯಿ ಬಂದ್ಬಿಟ್ಟು ಈ ಕುಲಕ್ಕೆ ಮಾತ್ರ ಅಂತಲ್ಲ, ಆ ತಾಯಿ ಈ ಧರೆಗೆ ಬಂದು ಸಂಪೂರ್ಣವಾದಂತಹ ಮನುಕುಲಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಬರುವಂಥದ್ದು ಚೈತ್ರ ಹುಣ್ಣಿಮೆಯ ದಿವಸ. ಈ ಭಾರತ ದೇಶದಲ್ಲಿ ಎಲ್ಲ ಜೀವಿಗಳು ಸುಭಿಕ್ಷವಾಗಿ ಅದು ಅವ್ರಿಗೆಲ್ಲರಿಗೂ ಆಶೀರ್ವಾದವನ್ನು ನೀಡಲಿಕ್ಕೆ ಬರುವಂಥದ್ದು ಅಂತ ಒಂದು ಪ್ರತೀತಿ. ಸೊ ಹಾಗಾಗಿ ಏನು ನಮ್ಮ ದ್ರೌಪದಿ ದೇವಿ ಕರಗ ಏನು ಮಹೋತ್ಸವ ಮಾಡ್ತೀವಿ, ಎಲ್ಲ ಊರುಗಳಲ್ಲೂ ಏನು ಆಚರಣೆ ಮಾಡ್ತೀವಿ, ಪಕ್ಕ ಮಸೀದಿ ಎಲ್ಲಿ ಇರುತ್ತೋ ಅಲ್ಲಿ ಒಂದು ಹೋಗಿ ಅವ್ರಿಗೆ ಆಶೀರ್ವಾದನ ಮಾಡಿ ಅವರಿಂದ ಪೂಜೆಯನ್ನು ಪಡ್ಕೊಂಡು ಮುಂದಿನ ಬೀದಿಗಳಲ್ಲಿ, ರಾಜ ಬೀದಿಗಳಲ್ಲಿ ಹೋಗುವಂಥ ಪ್ರತೀತಿ ಆಗಿನ ಕಾಲದಿಂದಲೂ ಇದು ನಡ್ಕೋತಾ ಬರ್ತಿದೆ. ಬಟ್ ಇದಕ್ಕೆ ನಿಖರವಾದ ಮಾಹಿತಿ ಈಗಿಂದನೇ ಸ್ಟಾರ್ಟ್ ಆಗಿದೆ ಅಂಥೇಳಿ ಎಲ್ಲೂ ನಾವು ಅದನ್ನು ನೋಡಲಿಲ್ಲ. ಓಕೆ, ಅಂದರೆ ತಾಯಿನೇ ಎಲ್ಲ ಬಾಂಧವರಿಗೂ ಆಶೀರ್ವಾದ ಮಾಡಬೇಕು ಅನ್ನುವಂಥ, ಅಥವಾ ಜೊತೆಗೆ ಅದರ ಸಂಕೇತವಾಗಿ ಎಸ್. ಇಲ್ಲ, ಕೆಲವೊಂದು ಸಂದರ್ಭದಲ್ಲಿ ಏನಾಗಿದೆ, ಈ ಕರಗದ ಬಗ್ಗೆ ತಾತ್ಸಾರವಾಗಿ ಮಾತಾಡತಕ್ಕಂಥ ಕೆಲವು ಜನಗಳು ಒಂದು ಇನ್ಸಿಡೆಂಟ್ಸು ನಡೆದಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ತೊಂದರೆಗಳಾಗಿ ಭಾಳಷ್ಟು ಜನ ಕ್ಷಮಾಪಣೆಗಳನ್ನ ಕೇಳಿಕೊಂಡು ಬಂದಿರೋಂಥದ್ದು ಇದೆ. ಆ ತಾಯಿ ಬಗ್ಗೆ ಹಗುರವಾಗಿ ಮಾತನಾಡತಕ್ಕಂಥದ್ದು, ಇಲ್ಲ ಇನ್ನೊಂದು ರೀತಿ ಈ ರೀತಿ ಏನು ನೆಗೆಟಿವ್ ಮೈಂಡ್ಸ್ ಯಾರಿಗಿದ್ದಾರೆ ಅವರು ಅವ್ರ ಜೀವನದಲ್ಲಿ ಭಾಳಷ್ಟು ನೋವುಗಳು ಅನುಭವಿಸಿ ಬಂದು ಆ ತಾಯಿಗೆ ಕಾಲು ಬಿದ್ದು ಕ್ಷಮಾಪಣೆ ಕೇಳಿರತಕ್ಕಂಥ ಭಾಳಷ್ಟು ನಿದರ್ಶನಗಳಿದ್ದಾವೆ. ಈಗ ನೀವು ಹೇಳಿದ್ರಿ ಮಸ್ತಾನ್ ಸಾಬಿ ದರ್ಗಾ ಸಾಬ್, ನಾವು ಕೇಳ್ಪಟ್ಟಿರೋಂಗೆ ಅಲ್ಲಿಗೆ ಹೋದಾಗ ಕರಗ ಒಂದು ಏನು ಒತ್ತಿರ್ತಾರಲ್ಲ, ಅವು ಆ ಒಂದು ತಾಯಿಗೆ ಹೋಗ್ಬೇಕಾದ್ರೆ ಏನೋ ಒಂದು ತೊಂದರೆ ಆದಂಥ ಸಂದರ್ಭದಲ್ಲಿ ಆ ದರ್ಗಾಗೆ ಹೋದಾಗ, ಅದನ್ನ ಹೋದಾಗ ಆ ತೊಂದರೆಗೆ ಒಳಪಟ್ಟಾಗ ಮತ್ತೆ ಬಂದು ಅಲ್ಲಿ ಆ ತಾಯಿ ಆ ದರ್ಗಾಗೆ ಬಂದು ಹೋಗಿದ ನಂತರ ಅದು ಸಕ್ಸಸ್ ಆಗಿದೆ ಅನ್ನತಕ್ಕಂಥ ಕೆಲವೊಂದು ವಿಚಾರಗಳು ಬಂದಿದ್ದಾವೆ. ಅಂದರೆ ಯಾವ ರೀತಿಯಾಗಿ ಸರ್? ಸರ್, ಈಗ ಏನಾಗುತ್ತೆ ನೋಡಿ, ಸುಮಾರು ಈಗ ಬೆಂಗಳೂರು ಕರಗ ಏನಿದೆ ಆಲ್ಮೋಸ್ಟ್ ಕವರ್ ಮಾಡಬೇಕು ಅಂತಂದರೆ ಸುಮಾರು ಕಿಲೋಮೀಟರ್ಗಳು ಓಡಾಡೋದು. ಹೌದು. ಅಲ್ಲಿ ದಾರಿಗಳಲ್ಲಿ ಭಾಳಷ್ಟು ನೆಗೆಟಿವ್ ಎನರ್ಜೀಸ್ ಇರ್ತವೆ. ಅರ್ಥ ಆಯ್ತಲ್ಲ ನನಗೆ? ನೆಗೆಟಿವ್ ಎನರ್ಜೀಸು ಭಾಳಷ್ಟು ಇರ್ತವೆ. ಈಗ ಅದು ಆಲ್ಮೋಸ್ಟ್ ಒಂದು 35 to 40 ಕಿಲೋ ವೆಯ್ಟ್ ಬರುತ್ತೆ, ಮಿನಿಮಮ್ 30 ಇರುತ್ತೆ. ಅದನ್ನು ಎತ್ಕೊಂಡು ನೀವು ಬೆಳಗ್ಗೆ ತನಕ ನೀವು ಪ್ರದರ್ಶನ ಮಾಡಬೇಕು, ನೀವು ಎಲ್ಲರಿಗೂ ಆಶೀರ್ವಾದ ಮಾಡ್ಕೊಂಬರ್ಬೇಕು ಅಂದರೆ ನಿಮ್ಗೆ ಅಪಾರವಾದಂಥ ಒಂದು ಶಕ್ತಿ ಇರಬೇಕು. ಸೊ ಅಲ್ಲಿ ನಿಮ್ಗೆ ಎಲ್ಲಾದರೂ ನೀವು ನೋಡ್ತಾ ಇರ್ಬೋದು, ನೀವು ಕರಗ ಹೋಗ್ತಾಯಿದ್ರೆ ನಿಂಬೆಹಣ್ಣನ್ನು ಹೊಡೆದು ಹಾಕ್ತಾ ಇರ್ತಾರೆ. ಹೌದು, ನೀವು ಅಬ್ಸರ್ವ್ ಮಾಡಿ. ಕರಗೆಲ್ಲ ಇರುತ್ತೆ ಸರ್, ಫೋರ್ಸ್ ಇರುತ್ತೆ. ಮತ್ತು ಗಂಟೆ ಪೂಜಾರಿಗಳು ಯಾರು ಇರ್ತಾರೆ ಮುಂದ್ಗಡೆ ಅದನ್ನು ನಡೆಸ್ಕೊಂಡು ಹೋಗೋಂಥವ್ರು, ಅವರು ಆ ಚಾಕ್ರಿದವ್ರು ಅವರೆಲ್ಲ ಎಲ್ಲಿ ಸ್ವಲ್ಪ ಜರ್ಕ್ ಹೊಡಿಯುತ್ತೋ ಅಲ್ಲಿ ನಿಂಬೆಹಣ್ಣು ಇಮಿಡಿಯೇಟಾಗಿ ಹೊಡಿತಾರೆ. ಓಕೆ, ಅಂದರೆ ಆ ನೆಗೆಟಿವ್ ಎನರ್ಜಿನೆಲ್ಲ ಬ್ರೇಕ್ ಮಾಡ್ತಾ ಹೋಗ್ತಾ ಇರ್ತಾರೆ. ಓಕೆ. ಅಂಥ ಒಂದು ಸಂದರ್ಭದಲ್ಲಿ ಈ ದರ್ಗಾ ಹತ್ರಕ್ಕೆ ಬಂದಾಗ ನೆಗೆಟಿವ್ ಎನರ್ಜಿ ಬಂದಾಗ ಇದು ವಿಸಿಟ್ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಒಂದು ಪ್ರತೀತಿ. ಓಕೆ. ಸೊ ಈ ರೀತಿ ಇದೆ, ಭಾಳಷ್ಟು ವಿಶೇಷಗಳಿದೆ. ಇದು ಕೆದಕ್ತಾ ಹೋದಷ್ಟು ಇನ್ನೂ ನಮಗೆ ಆ ಇಂಟ್ರೆಸ್ಟಿಂಗ್ ಇದೆ, ಅದು ಸತ್ಯ. ಅದು ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಅಷ್ಟೇ, ಯಾವುದೇ ಮಸೀದಿ ಆಗಲಿ ಎಲ್ಲ ಇದೆ ಅಂತಂದರೆ ಅದು ಅವರು ಅಷ್ಟೇ, ನಾವು ಅಷ್ಟೇ, ಅದು ನಮ್ಮ ಹಬ್ಬನೇ, ನಮ್ಮ ದೇವರಂತಲೇ ಅವ್ರು ಪೂಜಿಸ್ತಾರೆ. ಯಾವುದೇ ದರ್ಗಾ ಆಗಲಿ ಮಸೀದಿ ಆಗಲಿ ಹೋಗಿದ ತಕ್ಷಣ ಅವ್ರು ರಾತ್ರಿಯೆಲ್ಲ ಮಲಗಲ್ಲ. ಮುಸ್ಲಿಂ ಬಂದವರು ಅವರು ಪಾಲ್ಗೊಳ್ತಾರೆ, ಮಕ್ಕಳು ಮರಿಗಳೆಲ್ಲ ಬಂದು ಜಾತ್ರೆಗಳಲ್ಲಿ ಭಾಗವಹಿಸ್ತಾರೆ, ಆಟಗಳಾಡಿಸ್ಕೊತಾರೆ, ಹೋಗ್ತಾರೆ. ಆ ರೀತಿ ಒಂದು ವಿಶೇಷತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.